ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೆಲವೊಂದು ಕಡೆ ನಮ್ಮ ಹಳ್ಳಿಗಳಲ್ಲಿ ಈ ಜಾತ್ರೆಗಳನ್ನು ಮಾಡಲಿಲ್ಲ ಅಂತಂದರೆ, ಹಬ್ಬ ಹರಿದಿನಗಳನ್ನು ಮಾಡಲಿಲ್ಲ ಅಂತಂದರೆ ನೋಡಿ ಮಳೆ ಕೈ ಕೊಟ್ಬಿಡ್ತು, ಅದಕ್ಕೆ ದೇವ್ರ ಕೋಪವೇ ಕಾರಣ ಅನ್ನುವಂಥ ಮಾತು. ಆದರೆ ಈಗ ನೋಡಿ ಎಂಥ ಸ್ಥಿತಿ ಅಂದರೆ ವಿಪರೀತ ಮಳೆಯಿಂದಾಗಿ ಕೆಲವೊಂದು ಕಡೆಗೆ ಹಬ್ಬಗಳು ಕ್ಯಾನ್ಸಲ್ ಆಗಿವೆ, ಜಾತ್ರೆಗಳು ಕ್ಯಾನ್ಸಲ್ ಆಗಿವೆ, ರಥೋತ್ಸವಗಳಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ನಡೀಬೇಕಿದ್ದಂಥ ಜಾತ್ರೆ ರದ್ದಾಗಿದೆ. ಮಿರ್ಗಿ, ಇಂಡಿ ತಾಲೂಕಿನ ಮಿರ್ಗಿ ಪ್ರತಿ ವರ್ಷ ನಡೀತಿದ್ದಂಥ ಗ್ರಾಮ ದೇವತೆಯ ಜಾತ್ರೆ. ಗ್ರಾಮ ದೇವತೆನೇ, ಆಕೆಗೇನೆ ಜಲದಿಗ್ಬಂಧನ, ಇಡೀ ದೇವಸ್ಥಾನ ನೀರಲ್ಲಿದೆ, ತೋರಿಸ್ತಾ ಇದ್ದೀವಿ. ಇನ್ನು ಜಾತ್ರೆ ಮಾಡೋದು ಎಲ್ಲಿಂದ ಬಂತು? ಹೀಗಾಗಿ ಈ ಬಾರಿ ಜಾತ್ರೆ ಇಲ್ಲ. ಭೀಮಾ ತೀರದ ಸುತ್ತಮುತ್ತ ಇದೇ ರೀತಿಯ ಸ್ಥಿತಿ. ವಿಜಯಪುರ ಇಂಡಿ ತಾಲೂಕಿನ ಮಿರಿಗಿನಲ್ಲಿ ಜಾತ್ರೆ ಕ್ಯಾನ್ಸಲ್ ಆಗಿದೆ. ಯಾಕಂದರೆ ಇಡೀ ಟೆಂಪಲ್ ಜಲಾವೃತ. ಬನ್ನಿ, ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ಪ್ರವಾಹ ರೈತರ ಜನರ ಒಂದು ಬದುಕಿಗೆ ಕೊಳ್ಳೆನಷ್ಟೇ ಇಟ್ಟಿಲ್ಲ. ಇಲ್ಲಿ ಈ ಭಾಗದಲ್ಲಿ ನಡೀತಕ್ಕಂಥ ಜಾತ್ರೆ ಮತ್ತು ಹಬ್ಬಗಳ ಪಾಲಿಗೂ ಸಹ ಬರ ಎಳೆದಿದೆ ಅಂತ ಹೇಳ್ಬೋದು. ನಾವೀಗ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ನವರಾತ್ರಿ ಹಬ್ಬದ ನಿಮಿತ್ತ ಗ್ರಾಮದ ಅಧಿದೇವತೆಯಾದ ಅಂಬಾಭವಾನಿ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ವಿಶೇಷ ಪೂಜೆ ಪುನಸ್ಕಾರ ಮತ್ತು ಜಾತ್ರೆಯನ್ನು ಮಾಡಲಾಗತ್ತೆ. ಜಾತ್ರೆ ನಿಮಿತ್ತ ಹಲವಾರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವು. ಇಡೀ ಗ್ರಾಮದ ಜನರು ಏನು ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯದ ಜನರು ಸಹ ಅಂಬಾಭವಾನಿ ದೇವರ ಜಾತ್ರೆಯಲ್ಲಿ ಖುಷಿಯಿಂದ ಭಾಗಿಯಾಗ್ತಾ ಇದ್ರು. ಆದರೆ ಈ ಬಾರಿ ಜಾತ್ರೆಯ ಖುಷಿ ಇಲ್ಲಿರುವ ಯಾರ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತಾನೆ ಭೀಮಾ ನದಿಯ ಪ್ರವಾಹ. ಈ ಕಡೆ ನೋಡ್ಬೋದು, ಗ್ರಾಮದ ದೇವಸ್ಥಾನದ ಏನು ಆಚೆ ಏನಿದೆ ಪ್ರವಾಹದ ನೀರು ಯಾವ ರೀತಿ ಇಲ್ಲಿ ಬಂದು ಒಕ್ಕರಿಸಿದೆ ಅಂತ ಹೇಳ್ಬೋದು. ಇದೇ ಪ್ರವಾಹದ ನೀರು ಈ ಜಾತ್ರೆ ನಡೆಯದಂಥ ಒಂದು ಪ್ರಕ್ರಿಯೆಗೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ 9 ದಿನಗಳ ಕಾಲ ಇಡೀ ಗ್ರಾಮದ ಜನರೆಲ್ಲ ಖುಷಿಯಿಂದ ವರ್ಷಕ್ಕೊಮ್ಮೆ ಮಾಡತಕ್ಕಂಥ ಜಾತ್ರೆ ಇದೀಗ ಸ್ತಬ್ಧವಾಗಿದೆ. ಈ ಕುರಿತು ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಇಲ್ಲಿ ದೇವಸ್ಥಾನದಲ್ಲಿ ನೀರು ಆವರಿಸಿದೆ, ದೇವಸ್ಥಾನದ ಒಂದು ಪೂಜೆ ಪುನಸ್ಕಾರ ಮಾಡೋಕ್ಕೆ ಸಹ ಇಲ್ಲಿ ಸಮಸ್ಯೆ ಆಗಿದೆ. ಏನು ಸರಳವಾಗಿ ನಿತ್ಯ ಪೂಜೆ ಮಾಡಲಾಗ್ತದೆ. ಅಲ್ಲಿ ನೋಡ್ಬೋದು, ಏನು ದೇವಸ್ಥಾನದ ಮೇಲ್ಗಡೆ ಏನು ಒಂದು ಸ್ಥಳ ಇದೆ, ಅಲ್ಲಿ 9 ದಿನಗಳ ಕಾಲ ನಿರಂತರವಾಗಿ ದೀಪ ಉರಿತಾ ಇರಬೇಕು. ಆ ರೀತಿ ದೀಪವನ್ನು ಹಾಕಿ ಸಂರಕ್ಷಿಸಿ ಇಡಲಾಗಿದೆ. ಆದರೆ ಜಾತ್ರೆಯ ಸಡಗರ ಸಂಭ್ರಮ ಮಾತ್ರ ಇಲ್ಲಿ ಸ್ಥಗಿತಗೊಂಡಿದ್ದು, ಇದಕ್ಕೆ ಕಾರಣ ಭೀಮೆಯ ರೌದ್ರಾವತಾರದ ಪ್ರವಾಹ ಅನ್ಬೋದು. ಈ ಕುರಿತು ನಾವು ಗ್ರಾಮದ ಜನರನ್ನು ಮಾತಾಡಿಸ್ತೀವಿ. ಯಾಕೆ ಈ ಸರಿ ಜಾತ್ರೆ ಏನು ಕ್ಯಾನ್ಸಲ್ ಮಾಡಿದ್ರಿ? ಏನು ನೀರಿನ ಪ್ರವಾಹ ಹೆಚ್ಚಾಗಿದ್ದರಿಂದ ಜಾತ್ರೆ ಒಂದು ಸ್ವಲ್ಪ ತೊಂದರೆ ಬಂದು ಕ್ಯಾನ್ಸಲ್ ಆಗ್ಯದ ರೀ. 9 ದಿನ ಜಾತ್ರೆ? ಹಾಂ, 9 ದಿನ ಏಕಟ್ ನಡೀತಿದ್ರಿ. ಎಲ್ಲ ಕಾರ್ಯಕ್ರಮಗಳು, ಕೋಲಾಟ, ಭಜನಾ, ಅನ್ನಪ್ರಸಾದ ಎಲ್ಲ ನಡೀತಿದ್ರಿ. ಹ್ಞೂ ರೀ, ಎಲ್ಲ ಒಟ್ಟಿಗೆ ರೀ. ಏನು ಜಾತಿ ಭೇದ ಏನು ಇಲ್ಲದ ಒಟ್ಟಿಗೆ ಮಾಡ್ತಿದ್ದೇವ್ರಿ. ಈ ಪ್ರವಾಹ ಬಂದದಿಂದ ಎಲ್ಲ ಬಂದ್ ಆಗಿಬಿಟ್ಟದ್ರಿ. ಹಾಂ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀಶೈಲ್ ಮಸಳಿ ರೀ. ಇದು ಶ್ರೀಶೈಲ್ ಮಸಳಿಯವರ ಮಾತು. ಏನು ನಮ್ಮೂರ ಜಾತ್ರೆಯನ್ನ ಈ ಪ್ರವಾಹ ಆಪೋಷಣೆ ತೆಗೆದುಕೊಂಡಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಇದು ಗ್ರಾಮದ ಜನರು. ಏನು ದಸರಾ ಹಬ್ಬದ ಸಂಭ್ರಮಕ್ಕೆ ಪ್ರವಾಹ ಕೊಳ್ಳಿ ಇಟ್ಟಿದೆ, ನಮಗೆ ಹಬ್ಬ ಮಾಡೋಕ್ಕೂ ಮನಸ್ಸಿಲ್ಲ, ನಮ್ಮೂರ ಜಾತ್ರೆಗೂ ಸಹ ಪ್ರವಾಹ ತಡೆ ಹಾಕಿದೆ ಅನ್ನೋ ಒಂದು ನೋವನ್ನ ಇವರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಹಳ್ಳಿ, TV9 ವಿಜಯಪುರ. ಎಂಥ ಸ್ಥಿತಿ ಇದೆ ಅಂತಂದರೆ ಜನ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಅಂತ ಸ್ಥಿತಿ. ಈಗ ಹಬ್ಬ ಹರಿದಿನಗಳು ಬಿಡಿ, ಬದುಕು ಒಂದು ಲೆಕ್ಕದಲ್ಲಿ ಏನು ಅಂದರೆ ಅದನ್ನು ಸಾಗಿಸೋದೇ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ ಅವರಿಗೆ. ಎಲ್ಲ ಕಡೆಗೆ ನೀರು ಜೊತೆಗೆ ತಾವು ಬೆಳೆದಿರುವಂಥ ಬೆಳೆಗಳ ಕಣ್ಣೆದುರುಗಡೆನೇ ನಾಶ. ಈ ರೈತನಿಗೆ ಏನು ಬೇಕಾದರೂ ಸಹಿಸ್ಕೋತಾನೆ, ಬೆಳೆದಿರುವಂಥ ಬೆಳೆ ನಾಶ ಆಯಿತು ಅಂತಂದ್ರೆ ಅವನಿಗೆ ಆಗಲ್ಲ. ಜಾನುವಾರುಗಳು ಏನಾದರೂ ಸತ್ತು ಬಿಟ್ಟರೆ ಅವನಿಗೆ ಆಗಲ್ಲ. ನೋಡಿ, ಮಕ್ಕಳ ಥರ ಬೆಳೆ ಬೆಳೆಸಿರ್ತಾರೆ ಇವರು, ಮಕ್ಕಳ ಥರ ಎಡವಟ್ಟಾಗ್ಬಿಟ್ರೆ. ಬನ್ನಿ, ರೈತರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಈ ಪ್ರವಾಹ ದೇವ್ರನ್ನೂ ಬಿಟ್ಟಿಲ್ಲ ಅಂದ್ರೆ ವರ್ಷ ಗೊಂದಲ ಹಾಕ್ತಿದ್ದೇವ್ರಿ. ಗೊಂದಲಕ್ಕೆ ಎಣ್ಣೆ ಉರಿಸ್ತಿದ್ರಿ, ನಾನು ಎಣ್ಣೆ ಹಾಕ್ತಿದ್ರಿ ನಾ ಗೊಂದಲಕ್ಕೆ. ಈ ವರ್ಷ ಏನು ಇಲ್ರಿ, ಒಟ್ಟು ಎಲ್ಲ ನೀರು ಬಂದು ನಮ್ಗೆಲ್ಲ ತೊಂದರೆ ಆಗ್ಯದ್ರಿ. ತಾಯಿ ಜಾತ್ರೆ ಚಂದ ಆಗ್ಲಿಲ್ರಿ ಈ ವರ್ಷ. ಹ್ಞೂ ರೀ, ಅದಕ್ಕಾಗಿ ರೀ. ದೇವ್ರನ್ನೂ ಬಿಟ್ಟಿಲ್ಲ ಇಲ್ರಿ, ಒಟ್ಟೆ ಈ ವರ್ಷ ದೇವ್ರ ಅದು ಏನು ಇದನ್ನೇ ಆಗಿಲ್ರಿ. ದೀಪ ಹಾಕ್ಲಿಕ್ಕೆ
ಎಲ್ಲ ನಾ ಗೊಂದಲಕ್ಕೆ ಎಣ್ಣೆ ಹಾಕ್ತೀನಿ ರೀ, ನಾ ಡ್ಯೂಟಿಗೆ ಇದ್ದೀನಿ ರೀ. ದೀಪ ಹಚ್ಚಿಟ್ರಿ? ಹ್ಞೂ ರೀ, ಒಳಗೆ ಇಟ್ಟಿದ್ದೇವ್ರಿ. ಅವು ಇದು ಆಗಲ್ಕತ್ತವ್ರಿ, ನೀರು ಬರ್ಲಿಕತ್ತವ್ರಿ, ಹಂಗೆ ಎತ್ತರಿಸಲ್ಕತ್ತಿದ್ದೇವೆ. ಹ್ಞೂ ರೀ, ಹ್ಞೂ ರೀ, ಅದಕ್ಕಾಗಿ ರೀ ಎಲ್ಲ